जयाच्या जनी जन्म नामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರು ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ 14 ಏಪ್ರಿಲ್, ಇವತ್ತು ರಮಣ ಮಹರ್ಷಿಯವರು ನಿರ್ವಾಣದ ದಿವಸ. ರಮಣವರು ಯಾವತ್ತು ತಮ್ಮ ದೇಹವನ್ನು ತ್ಯಾಗ ಮಾಡಿದ್ರು ಅವತ್ತಿನ ದಿವಸ. ಹಾಗಾಗಿ ರಮಣರದು ಒಂದೇ ಒಂದು ಫಿಲಾಸಫಿ, ಹೂ ಆಮ್ ಐ, ಚುಮ್ಮಾ ಇರು, ಬಿ ಸೈಲೆಂಟ್, ವಾಟ್ ಎವರ್ ಹಿ ಗೇವ್ ಇಟ್ ವಾಸ್ ಥ್ರೂ ದೀಕ್ಷಾ, ಥ್ರೂ ಸೈಲೆನ್ಸ್. ಹಾಗಾಗಿ ಅವ್ರನ್ನ ಪ್ರಾರ್ಥನೆ ಮಾಡೋಣ, ಆ ಸೈಲೆನ್ಸ್ ನಮಗೂ ಕೊಡಲಿ, ನಮ್ಮ ಮನಸ್ಸನ್ನು ಶಾಂತಗೊಳಿಸಲಿ, ಆ ಭಗವಂತನ ಪಾದಕ್ಕೆ ಏರುವಂಥ ಸರ್ವ ಪ್ರಾರ್ಥನೆಯನ್ನು ನಾವು ಮಾಡೋಣ ಅವ್ರ ಹತ್ರ. ರಮಣ ಮಹರ್ಷಿಯವರು ಹಲವಾರು ಗ್ರಂಥಗಳನ್ನು ಓದ್ತಿದ್ದೆ, ಆದರೆ ಅದು ತಲೆಬುಡಾನು ನನಗೆ ಅರ್ಥ ಆಗ್ತಿರಲಿಲ್ಲ. ಯಾಕೆ ಅಂದರೆ ಪ್ರಪಂಚದಲ್ಲಿದ್ದಾಗ ನಮ್ಗೆ ಇವೆಲ್ಲ ಏನು ಅರ್ಥ ಆಗುತ್ತೆ? ಚುಮ್ಮಾ ಇರು, ಹೂ ಆಮ್ ಐ, ಸೆಲ್ಫ್ ರಿಯಲೈಸೇಷನ್, ದಿಸ್ಸು ದಟ್ಟು. ಆದರೆ ಗುರುನಾಥ ರಮಣ ಮಹರ್ಷಿ ಹತ್ರನೇ ಕೃಪಾಪೋಷಿತರವರು. ಮೊದಲನೇ ಬಾರಿ ಅಲ್ಲಿ ಹೋದಾಗ ಅವರಿಗೆ ಸಾಕ್ಷಾತ್ಕಾರ ಅಲ್ಲೇ ಆಗಿ. ಸೊ ಅವ್ರು ಅದನ್ನೇ ಹೇಳ್ತಿದ್ರು, ಏನು ಮಾಡಬೇಡಮ್ಮ, ಸುಮ್ಮನೆ ಕೊಡು, ಮಾತಾಡಬೇಡ, ಸುಮ್ಮನೆ ಕೊಡು. ಆ ಓದಿದ ಪುಸ್ತಕದಲ್ಲಿ ಏನೂ ಅರ್ಥ ಆಗಿರಲಿಲ್ಲ, ಆದರೆ ಅದನ್ನು ಆ ಮೌನ ಅಂದರೆ ಏನು, ಸೈಲೆನ್ಸ್ ಅಂದರೆ ಏನು, ಅದನ್ನು ಗುರುನಾಥ ತೋರಿಸ್ಕೊಟ್ಟಿದ್ದು, ಅದನ್ನು ಮಾಡಿಕೊಟ್ಟಿದ್ದು ಸರ್ವಥಾ ಮೌನದಲ್ಲಿ ದೀಕ್ಷೆಯನ್ನು ಕೊಟ್ಟಿದ್ದು ಗುರುನಾಥ. ಯಾಕೆಂದರೆ ಅವನು ಅವ್ರ ಹತ್ರ ಕೃಪಾಪೋಷಿತನಾಗಿದ್ದ. ಸೊ ಅವನು ಯಾವಾಗಲೂ ಸುಮ್ಮನೆ ಇರ್ತಿದ್ದ. ಸೊ ಅವ್ನು ಸುಮ್ಮನಿರು ಬಿಟ್ಟು ಇನ್ನೇನು ಹೇಳ್ತಿರ್ಲಿಲ್ಲ. ಅದೆಲ್ಲ ಗೋಚರ ಆಗುತ್ತದೆ. ಇವತ್ತು ಸಂತರು ಏನು ಹೇಳ್ತಾರೆ ಶ್ರೀ ಮಹಾರಾಜರು? ಸಂತರು ನಮ್ಮನ್ನು ಎಚ್ಚರಗೊಳಿಸುತ್ತಾರೆ, ಸಂತರು ನಮ್ಮನ್ನು ಎಚ್ಚರಗೊಳಿಸುತ್ತಾರೆ. ಹಾಗಾದರೆ ಪ್ರಶ್ನೆ ಬರ್ಬೋದು, ನಾವಂತೂ ಎಚ್ಚರನೇ ಇದ್ದೀವಲ್ರಿ, ಕಣ್ಣೇ ಬಿಟ್ಕೊಂಡಿದ್ದೀವಲ್ರಿ. ನಾವು ಅಜ್ಞಾನ ಎಂಬುವ ನಿದ್ದೆಯಲ್ಲಿ ಮಲ್ಕೊಂಡ್ಬಿಟ್ಟಿದ್ದೀವಿ. ಬೆಳಗ್ಗೆ ಹೇಳ್ತೀವಿ, ನಾವು ಕಂಡುಬಿಡ್ತೀವಿ, ಸೂರ್ಯ ಹುಟ್ಟು, ನಾವು ಎದ್ವಿ, ನಾವು ಕೆಲಸ ಮಾಡಿದ್ವಿ, ಅಚೀವ್ಮೆಂಟ್ಸ್ ಪಡ್ಕೊಂಡು, ಆ್ಯಂಡ್ ವಿ ಥಿಂಕ್ ದಿಸ್ ಇಸ್ ದ ಗ್ರೇಟೆಸ್ಟ್ ಜಾಬ್ ಇನ್ ದ ವರ್ಲ್ಡ್. ದಿಸ್ ಇಸ್ ನಾಟ್. ಯು ಆರ್ ಇನ್ ದ ಹೈಬರ್ನೇಷನ್ ಆಫ್ ಅಜ್ಞಾನ. ಅಜ್ಞಾನದಲ್ಲಿ ಮಲ್ಕೊಂಡಿದ್ದೀವಿ, ದಿವಸ ಅಜ್ಞಾನದಲ್ಲೇ ಹೇಳ್ತೀವಿ. ಆದರೆ ಸಂತರು ನಮ್ಮನ್ನು ಬಂದು ಎಚ್ಚರಗೊಳಿಸ್ತಾನೆ. ಹೇಳಪ್ಪ, ಇದಕ್ಕೋಸ್ಕರ ನೀನು ಬಂದಿಲ್ಲ ಪೃಥ್ವಿ ಮೇಲೆ. ಈ ಒಂದು ಮನೆ 30x40 ಮನೆ ಮಾಡಿಕೊಂಡ್ರೆ, ಕಾರ್ಡ್ ಹಿಡ್ಕೊಂಡೆ, ಒಂದು ಅಚೀವ್ಮೆಂಟ್ ಮಾಡಿಕೊಂಡೆ, ಒಂದು ಡಿಗ್ರಿ ಹಾಸಿಲ್ ಮಾಡಿದೆ, ಫಾರಿನ್ನಿಗೆ ಹೋಗಿ ಬಂದರೆ ಡಾಲರ್ಸ್ ಅಲ್ದು, ಇದೆಲ್ಲ these are all the petty things of life. You have come to realize yourself, who you are in reality. You are the self, you are that ಪರಬ್ರಹ್ಮ ಚೈತನ್ಯ ಅಂಶ. ಯು ಆರ್ ದಟ್ ಚೈತನ್ಯ, ಶುದ್ಧವಾದ ಸಚ್ಚಿದಾನಂದ ಸ್ವರೂಪ ನೀನು. ಅದನ್ನು ತಿಳ್ಕೊಳ್ಳಿಕ್ಕೆ ಬಂದಿದೆಯಪ್ಪ. ಅವರು ನಮ್ಮನ್ನು ಎಚ್ಚರಗೊಳಿಸ್ತಾರೆ, ಹೇಳಪ್ಪ ಹೇಳಪ್ಪ ಅಂತ. ಏನು ಹೇಳ್ತಾರೆ ಶ್ರೀ ಮಹಾರಾಜರು? ಎಲ್ಲರೂ ಸೇರಿ ನೋಡೋಣ. ಪ್ರತ್ಯಕ್ಷ ವಿಷಯಕ್ಕಿಂತಲೂ ವಿಷಯಿ ಜನರ ಸಹವಾಸವು ಬಹಳ ಹಾನಿಕಾರಕವಾಗಿರುತ್ತದೆ ಎಂಬ ಮಾತು ವ್ಯವಹಾರದಲ್ಲಿ ಎಷ್ಟು ಅನ್ವಯಿಸುತ್ತದೆಯೋ ಪರಮಾರ್ಥದಲ್ಲಿಯೂ ಅಷ್ಟೇ ಅನ್ವಯಿಸುತ್ತದೆ. ಪರಮಾರ್ಥ ಬೇರೆ ಅಲ್ಲ, ಪ್ರಪಂಚ ಬೇರೆ ಅಲ್ಲ. जो नियम इधर लागू है प्रपंच में, वही इधर परमार्थ में लागू होता है. क्या ವಿಷಯ ಅಂದ್ರೇನು? ನಾನೊಂದು ಮ್ಯಾಂಗೋ ನೋಡಿದೆ, ನನಗೆ ತಿನ್ನಬೇಕು ಅನ್ನಿಸ್ತು, ಹೋದೆ, ತೊಗೊಂಡೆ, ತಿಂದೆ. ಐಸ್ ಕ್ರೀಮ್ ನೋಡಿದೆ, ತೊಗೊಂಡೆ, ತಿಂದೆ, ಖತಮ್ ಹೋ ಗಯಾ ಬಾತ್. अभी विषयी जनर संग. एक जगह गई थी मैं, संत समागम में देखा, संत समागम हो गया, प्रसाद खाया, वापस आ गई, हो गया, काम खत्म हो गया. ವಿಷಯದಿಂದ ನೋಡಿದೆ, ಕೇಳಿಸ್ಕೊಂಡೆ. ಆದರೆ ಅದರ ಬಗ್ಗೆ ಚರ್ಚೆ ಮಾಡೋದು, ಗಾಸಿಪ್ ಮಾಡೋದು, ಅವ್ರ ಜನರ ಸಂಘ ಮಾಡಿದ್ರೆ ಅದು ಎಷ್ಟು ಹಾನಿಕಾರಕ ಪ್ರಪಂಚದಲ್ಲಿದೆಯೋ ಅಷ್ಟೇ ಹಾನಿಕಾರಕ ಅದು ಪರಮಾರ್ಥದಲ್ಲೂ ಇದೆ. ಯಾಕೆಂದರೆ ಯು ಆರ್ ಡಿವಿಯೇಟೆಡ್ ಫ್ರಮ್ ಯುವರ್ ಪಾತ್ ಆಫ್ ರಿಯಲೈಸೇಷನ್. ನಾನು ಪ್ರಪಂಚದಲ್ಲಿ ಫೇಲ್ ಆದೆ, ಅಳು ಬಂತು, ದುಃಖ ಆಯಿತು, ನೋವಾಯಿತು, ಬೇಜಾರಾಯಿತು. ಪ್ರಪಂಚಕ್ಕೆ ಜನರು ನನಗೆ ಹಿಂಗೆ ಮಾಡ್ತಾರಲ್ಲಪ್ಪ ಅಂತ. ಅದಕ್ಕೆ ನಾನು ಯಾರೋ ಒಬ್ಬ ಸಿಕ್ಕಿದ, ಅವನಿಗೆ ಗುರು ಅಂತಾರೆ ಅಂತ, ಅವನ ಹತ್ರ ಹೋದೆ. ಅವ್ನು ನನಗಂದ, ಹಿಂಗಲ್ಲಮ್ಮ, ಹಿಂಗಲ್ಲ, ಸಾಧನೆ ಮಾಡು, ನಿನಗೆ ಸಮಾಧಾನ ಆಗುತ್ತೆ ಅಂತ. ಆದರೆ ಇಲ್ಲಿ ಬಂದು ಏನು ಮಾಡಿದೆ, ಇನ್ನೊಂದು ಸಂಸಾರನ ಕಟ್ಕೊಂಡ್ಬಿಟ್ಟೆ ಗುರುವಿನ ಜೊತೆ ಸೇರಿಕೊಂಡು. ಈ 4 ಪರಮಾರ್ಥಿಕ ಸಾಧಕರ ಜೊತೆ, ಇವ್ರ ಜೊತೆ ಸಂಸಾರ ಕಟ್ಕೊಂಡ್ಬಿಟ್ಟು, ಇವರಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಅಲ್ಲಿ ಒದ್ದಾಟ ಮಾಡ್ತಿದ್ದೆ. ಅದಕ್ಕಿಂತ ಡಬಲ್ ಒದ್ದಾಟ ಇಲ್ಲಿ ಶುರುವಾಗೋಗ್ಬಿಡ್ತು. ಪೈಪೋಟಿ, ಅಸೂಯೆ, ಗಾಸಿಪ್ಪು, ನಾನು ಇವಳಕ್ಕಿನ್ನ ಹೆಚ್ಚು ಮಾಡಬೇಕು, ಅವನಕ್ಕಿನ್ನ ಹೆಚ್ಚು ಮಾಡಬೇಕು. ಸೊ ಇದರಲ್ಲಿ ಸಿಕ್ಕಾಕೊಂಡಿದ್ದ ಮೈ ಪಾತ್ ಇಸ್ ಸ್ಟ್ರೇಟ್ ಆಫ್ ಸೆಲ್ಫ್ ರಿಯಲೈಸೇಷನ್. ಭಗವಂತನ ಪ್ರಾಪ್ತಿ ಸ್ಟ್ರೇಟ್ ಪಾತು. ಕವಲ್ ಹೊಡೆದಿದ್ದೀವಲ್ಲ, ಇವ್ರ ಹತ್ರ ಗಾಸಿಪ್ಪು, ವಿಷಯ ಜನ ಸಂಘ ಮಾಡಿದರೆ ಏನಾಯಿತು? ನಂದು ಹಾನಿಯಾಯಿತು. ಐ ಆಮ್ ಎಟ್ ಎ ಲಾಸ್ ಕಮಿಂಗ್ ಟು ಪರಮಾರ್ಥ. ಈ ದೇಹವನ್ನು ಬಳಕೆ ಮಾಡ್ಕೊಂಡು, ಉಪಯೋಗ ಮಾಡ್ಕೊಂಡು ಇಲ್ಲಿ ಒಳಗಿದ್ದಾನೆ ಅಂತ ರಿಯಲೈಸ್ ಮಾಡಲಿಲ್ಲ ಅಂದರೆ ಇಟ್ಸ್ ಅ ವೇಸ್ಟೇಜ್ ಆಫ್ ಯುವರ್ ಟೈಮ್ ಆ್ಯಂಡ್ ಎನರ್ಜಿ ಇನ್ ಸತ್ಸಂಗ.
ಪ್ರತಿಯೊಬ್ಬ ಮನುಷ್ಯಗೂ ಅವನು ಪ್ರಾರಬ್ಧವನ್ನು ಕೊಟ್ಟಿದ್ದಾನೆ. ಅವರವ್ರ ಪ್ರಾರಬ್ಧ ಅನುಸಾರವಾಗೇ ನಾಟ್ ಅ ಪೆನಿ ಲೆಸ್, ನಾಟ್ ಅ ಪೆನಿ ಮೋರ್. ಮಾನ ಅಪಮಾನಗಳು, पेनी, जॉय, प्लेजर, पैसा, अड़का, प्रॉपर्टी, अचीवमेंट, जो कुछ भी है अपने इसके हिसाब से ही उतना ही मिलने वाला है. उससे जलन करके उससे मैं आगे बढ़ जाऊँ, किधर आगे बढ़ने का है इधर कुछ लेके ही नहीं आए थे तुम, आगे बढ़ने का है, पीछे जाने का किधर है. वी आर ऑल एट पार, वन एंड द सेम. हम उस परम पिता के सभी बच्चे हैं, तो वी आर ऑल डिवाइन. लेकिन हम भूल गए हैं, गुरु आकर हमें याद दिलाते हैं. संगतिಯ ಪರಿಣಾಮವು ಯಾವಾಗಲೂ ಮನಸ್ಸಿನ ಮೇಲೆಯೇ ಆಗುತ್ತದೆ. संगत का परिणाम किधर होता है? बॉडी पे नहीं होता है, इधर परिणाम होता है. जिसका आप संग करेंगे उसका सोच विचार आपके मन पर असर करता रहता है. संतों का संग करेंगे तो वो क्या सच्ची बात बताते रहते हैं. ग्रंथ वाचन करना, वो लीला में क्या बोला था, अभंग में क्या बोला था, यही चलता रहता है एट द बैक ऑफ योर माइंड. ವಿಷಯಿ ಜನರ ಸಂಘ ಮಾಡಿದೆ. ಕ್ರಿಕೆಟ್ನಲ್ಲಿ ಯಾರು ಗೆದ್ದರು, ಸಿಲಿಂಡರ್ ಯಾಕೆ ಬಂದಿಲ್ಲ, ಇರಾಕ್ ವಾರ್ ಯಾವಾಗ ಮುಗಿಯುತ್ತೆ, ಅವ್ರು ಯಾಕೆ ಹೊಡೆದಾಟ ಬಡದಾಟ ಮಾಡ್ತಾರೆ, ಅದನ್ನು ಕಟ್ಕೊಂಡು ನಮಗೇನು ಮಾಡಬೇಕಾಗಿದೆ. ಯಾವಾಗ ಮುಗಿಯುತ್ತೋ ಅವಾಗ ಗ್ಯಾಸ್ ಸಿಲಿಂಡರ್ ಬರುತ್ತಷ್ಟೇ. ಏನು ಮಾಡೋದಲ್ಲಿ ತನಕ ಏನೂ ಮಾಡೋಂಗಿಲ್ಲ. ಹರಿ 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 ಅಂತ ಕೂತ್ಕೊಳ್ಳೋದು, ಆವಾಗ ಗ್ಯಾಸ್ ಸಿಲಿಂಡರ್ ಬರೋಗಳ ಟೈಮಿಗೆ ಬರುತ್ತೆ. ಸಂಗತಿಯ ಪರಿಣಾಮವು ಯಾವಾಗಲೂ ಮನಸ್ಸಿನ ಮೇಲೆ ಆಗುತ್ತದೆ. ಆದ್ದರಿಂದ ಉತ್ತಮ ವಿಚಾರದ ಮನುಷ್ಯನ ಸಂಗತಿಯನ್ನೇ ಹಿಡಿಬೇಕು. ಯಾರ ಸಂಗತಿ ಮಾಡಬೇಕು? ಯಾರ ವಿಚಾರ ಹೈಯರ್ ಫ್ರೀಕ್ವೆನ್ಸಿ ಡೈಮೆನ್ಷನ್ನಲ್ಲಿರ್ತಾರೋ ಅಂಥವ್ರ ಸಂಗತಿಯನ್ನು ಮಾಡಬೇಕು. ಯೋಗ್ಯ ಅಯೋಗ್ಯಗಳನ್ನು ಯಾವಾಗಲೂ ನಮ್ಮ ಮೇಲೆ ಆಗುವ ಪರಿಣಾಮದಿಂದ ಗುರುತಿಸಬೇಕು. ಯೋಗ್ಯ ಹಾಗೂ ಅಯೋಗ್ಯ ಪರಿಣಾಮ ಮನಸ್ಸಿನ ಮೇಲೆ ಆಗ್ತಾನೇ ಇರುತ್ತೆ. ಒಂದು ಹಿತಕರದ ಮಾತು ಅಥವಾ ಒಂದು ನಮ್ಮನ್ನು ಪುಟ್ ಡೌನ್, ನಮ್ಮನ್ನು ಕೆಳಗೆ ಬೀಳಿಸುವಂಥ ಮಾತು, ನಮ್ಮ ಆತ್ಮ ಬಲವನ್ನು, ಮನೋಬಲವನ್ನು ಕೆಳಗೆ ಬೀಳಿಸುವಂಥ ಮಾತನ್ನು ಬೈಫರ್ಕೇಟ್ ಮಾಡಬೇಕು. ಯಾವ ಮಾತಿಂದ ನನ್ನ ಆತ್ಮಬಲ ಹೆಚ್ಚಾಗುತ್ತೆ, ಯಾರ ಮಾತುಗಳಿಂದ ನನ್ನ ಆತ್ಮಬಲ ಕಡಿಮೆ ಆಗುತ್ತೆ, ಅಂಥವ್ರ ಸಂಘವನ್ನು ನಾವು ವಿಚಾರ ಮಾಡಬೇಕು. ನಮ್ಮನ್ನು ನಾವು ಸುಧಾರಿಸಿಕೊಳ್ಳುವ ಬದಲು ನಾವು ಜಗತ್ತನ್ನು ಸುಧಾರಿಸಲು ಹೋಗುತ್ತೇವೆ. ನಾವು ಯಾಕೆ ಬಂದಿದ್ದೀವಿ ಇಲ್ಲಿ? हमको ठीक करने के लिए आए, लोगों को ठीक करने के लिए नहीं है. घर से लेके बाहर तक, बेटा हो, बेटी हो, बहू हो, कोई हमारी बात सुनने वाला नहीं है. क्योंकि वो सामने वाला भी माइंड है, वो क्यों हमारी बात सुनेगा. तुम मेरा बात नहीं सुनते हो, मैं तुम्हारा बात नहीं. गुरु बोलेगा तुम तो मेरा बात सुनती नहीं, लोग तुम्हारा बात क्यों सुनेंगे. ಅದಕ್ಕೆ ನಾವು ಜಗತ್ತನ್ನು ಸುಧಾರಿಸ್ಲಿಕ್ಕೆ ಬಂದಿಲ್ಲ, ನಮ್ಮನ್ನು ನಾವು ಸುಧಾರಿಸ್ಲಿಕ್ಕೆ ಬಂದಿರೋದು. ಅದಕ್ಕೆ ನೋಡಬೇಕು, ಕೇಳಿಸ್ಕೋಬೇಕು, ಇದಕ್ಕೆ ಜಿಪ್ ಲಾಕ್ ಹಾಕ್ಕೊಂಡು ಹೋಗ್ಬೇಕು ಎಲ್ಲಿ ಹೋದರೂ ಸಹ. ಇದೇ ನಾವು ಮಾಡುವ ತಪ್ಪಾಗಿರುತ್ತದೆ. ಬೇರೆಯವ್ರನ್ನ ಸುಧಾರಿಸ್ಬೇಕು. ನಾನು सबको बदल दूंगी मैं, ये बदलने का कुछ नहीं है इधर. अपने आप को अंदर जाग के देखो हम कितना कचरे में गिरे हैं करके. ಜಗತ್ತಿನಲ್ಲಿ ಸಂತರು ಇರಬಹುದೆಂದು ಬಹಳಷ್ಟು ಜನರಿಗೆ ಅನಿಸುವುದೇ ಇಲ್ಲ. ಯಾಕಂದರೆ ನಾವು ಅವ್ರನ್ನ ಗುರ್ತೈಸೋದು ಹೆಂಗೆ? ಯಾರು ವೀಣಾ ಹಿಡ್ಕೊಂಡು ಹೋಗ್ತಾರೆ, ಯಾರು ಧೋತಿ ಹಾಕ್ಕೊಂಡು ಹೋಗ್ತಾರೆ, ಕಾವಿ ಹಾಕ್ಕೊಂಡು, ಅವರಷ್ಟೇ ಸಂತರು ಅಂತ ನಮ್ಮ ಲಿಮಿಟೆಡ್ ನಾಲೆಜ್. ಜನರ ಮಧ್ಯದಲ್ಲಿ ಎಷ್ಟು ಸಂತರು ಇದ್ದಾರೆ ನಮಗೆ ಗೊತ್ತಿದೆಯಾ? ಇಲ್ಲ. ಅಮರ ಅವರು ಮಾನಸ ಫೌಂಡೇಶನ್ ಮೆಡಿಟೇಷನ್ ಅಲ್ಲಿದೆ ಚಿಕ್ಕಗುಬ್ಬಿ ಹತ್ರ, ಅಲ್ಲಿ ಅಮರ ಅಂತ ಒಬ್ಬರು ಸಂತರಾದ ಹೋದರು. ವಿಶ್ವಾಮಿತ್ರವರು ಡೈರೆಕ್ಟ್ ಡಿಸೈಪಲ್. ಅವರು ಒಂದು ಶರ್ಟ್ ಪ್ಯಾಂಟ್ ಹಾಕ್ಕೊಂಡಿರ್ತಿದ್ರು. ಅವರು ಏಕನಾಥ್ ಮಹಾರಾಜರವರ ಮುಂದಿನ ಅವತಾರ. ನಮಗೆ ಗೊತ್ತಾ ಈ ಮಾತು? ಇಲ್ಲ. ಯಾಕೆಂದರೆ ನಾವು ಯಾವತ್ತೂ ಇದ್ರ ಬಗ್ಗೆ ಯೋಚನೆನೇ ಮಾಡಿಲ್ಲ. ನಮ್ಮ ಪ್ರಪಂಚಕ್ಕೆ ಇಷ್ಟು 4 ಜನದ ಬಿಟ್ಟು ಸಂತರು ಅಂದರೆ ಇಷ್ಟು ಒಂದು ಲಿಮಿಟೆಡ್ ಹಿಂಗೆ ಹಾಕ್ಕೊಂಡ್ಬಿಟ್ಟು ನೋಡ್ತಿರ್ತೀವಿ. ಆದರೆ ಅವರು ಸಂತರಿದ್ದರು. ಸಂತರು ಬರೀ ಕೇವಲ ಒಂದು ಕಾವಿ ಬಟ್ಟೆ ಹಾಕ್ಕೊಂಡಿರ್ತಾರೆ, ಹಿಂಗಿರ್ತಾರೆ, ಹಂಗಿರ್ತಾರೆ ಅಲ್ಲ. ಅವರು ಸಂತರನ್ನು ಗುರುತಿಸೋದಂಗೆ ಸಂತತ್ವದಿಂದ, ಅವರು ಒಳಗಿರುವ ಆ ಜ್ಞಾನದಿಂದ ಸಂತತ್ವಕ್ಕೆ ಹೋಗಿರ್ತಾರೆ. ಅವರು ಬಾಹ್ಯ ನೋಟದಿಂದ ಅಲ್ಲ. ಸತ್ಪುರುಷರನ್ನು ತಿಳಿದುಕೊಳ್ಳುವಕ್ಕಾಗಿ ನಮ್ಮಲ್ಲಿ ಸ್ವಲ್ಪ ಆದರೂ ಭಗವಂತನ ಪ್ರೇಮ ಇರಬೇಕಾಗುತ್ತದೆ. ಅವರನ್ನು ನಾವು ತಿಳ್ಕೋಬೇಕು ಅಂದರೆ ನಮ್ಮಲ್ಲಿ ಸ್ವಲ್ಪ ಆದರೂ ಆ ಭಗವಂತನ ಬಗ್ಗೆ ಪ್ರೇಮ ಇರಬೇಕು. ಅವಾಗೇ ಎದುರುಗಡೆ ಕೂತಿರೋ ವ್ಯಕ್ತಿ ಯಾರು ಸಂತ ಇದ್ದಾನೋ ಏನೋ ಇಲ್ಲೋ ಅಂತ ಗೊತ್ತಾಗುತ್ತೆ ನಮಗೆ. ನಮ್ಮ ಧ್ಯೇಯವು ಮರೆತೇ ಹೋಗಿರುತ್ತದೆ. ನಮ್ಮ ಧ್ಯೇಯ ಏನು? ಭಗವಂತನ ಪ್ರಾಪ್ತಿ. ಅದು ಮರೆತು ಹೋಗ್ಬಿಟ್ಟಿದೆ. ಸಂತರು ನಮ್ಮನ್ನು ಎಚ್ಚರಗೊಳಿಸುತ್ತಾರೆ. ನಾವು ತಪ್ಪು ದಾರಿಯಲ್ಲಿ ನಡೆಯುತ್ತಾ ಇರುವಾಗ ನೀನು ದಾರಿ ತಪ್ಪಿರುತ್ತೇವೆ ಎಂದು ಸಂತರು ನಮ್ಮನ್ನು ಎಚ್ಚರಗೊಳಿಸುತ್ತಾರೆ. ಆಗ ನಾವು ಯಾವ ಕಡೆಗೆ ಬೆನ್ನು ಮಾಡಿದ್ದೇವೋ ಆ ಕಡೆಗೆ ಮುಖ ಮಾಡಿ ಹೊರಟಿದ್ದಾದರೆ ಯೋಗ್ಯ ಸ್ಥಳಕ್ಕೆ ಹೋಗಿ ಮುಟ್ಟುತ್ತೇವೆ. ಈಗ ನಾವು ಬೆನ್ನು ತಿರುಗಿಸ್ಕೊಂಡಿದ್ದೀವಿ ಭಗವಂತನ ಕಡೆಗೆ, ಪ್ರಪಂಚನೇ ಅಂತ ಪ್ರಪಂಚದ ಕಡೆ ಮುಖ ಮಾಡ್ಕೊಂಡು ಬದುಕ್ತಾ ಇದ್ದೀವಿ. ಸಂತರು ಏನು ಮಾಡ್ತಾರಪ್ಪ, ನೀನು ಎಲ್ಲಿ ಬೆನ್ನು ತಿರುಗಿಸ್ತಿದ್ದಿಲ್ಲ, ತಿರ್ಗಿ ಆ ಕಡೆ ಮುಖ ಮಾಡು, ಭಗವಂತ ಅಲ್ಲಿದ್ದ ನೋಡ್ಬಾ ಇಲ್ಲಿ ಅಂತ ಕರ್ಕೊಂಡು ಬರ್ತಾರೆ, ಎಚ್ಚರ ಮಾಡಿಸ್ತಾರೆ ನಮ್ಮನ್ನು. ಸಂತರು ಆನಂದ ರೂಪವಾದ ಮೂಲ
ಸುಮ್ಮನೆ ಕೂಡಿರುವುದಿಲ್ಲ. ಸಂತರು ಆನಂದ ರೂಪವಾದ ಮೇಲೂ ಕೂಡ ಸುಮ್ಮನೆ ಕೂಡಿರುವುದಿಲ್ಲ. ಅವರ ಆನಂದ ರೂಪವನ್ನು ಹೊಂದಾದ ಮೇಲೂ ಕೂಡ ದೇ ಡೋಂಟ್ ಸಿಟ್ ಕ್ವೈಟ್ಲಿ. ಅವರು ಏನು ಲೀಲೆ ಮಾಡುತ್ತಾರೋ ಅದು ಜಗತ್ತಿನ ಕಲ್ಯಾಣಕ್ಕಾಗಿಯೇ ಇರುತ್ತದೆ. ಭಗವಂತನ ಇಚ್ಛೆಯಿಂದ ಅವರು ಲೀಲೆ ಮಾಡ್ತಾರೆ. ಆವಾಗ ಕೂಡ ಅವರು ತಮ್ಮ ಮೂಲ ಆನಂದದಲ್ಲಿಯೇ ಇರುತ್ತಾರೆ. ದೇ ಡೋಂಟ್ ಕಮ್ ಔಟ್ ಫ್ರಮ್ ದ ಮೈಂಡ್, ದೇ ಡೋಂಟ್ ಸ್ಪೀಕ್, ದೇ ಸ್ಪೀಕ್ ಫ್ರಮ್ ದ ಲ್ಯಾಂಗ್ವೇಜ್ ಆಫ್ ದ ಗಾಡ್. ಅವರು ಸುಮ್ಮನೆ ಕುಳಿತಂತೆ ಕಂಡರೂ ಜಗತ್ತಿನ ಕಲ್ಯಾಣವೇ ಮಾಡುತ್ತಾ ಇರುತ್ತಾರೆ. ಸುಮ್ಮನೆ ಕೂತಿರ್ತಾರೆ, ನಮ್ಮ ಮೌನದಲ್ಲಿದ್ದೀನಿ ಅಂತ ಹೇಳ್ತಿರ್ತಾರೆ, ಆದರೆ ಒಳಗೆ ಆ ಸೂಕ್ಷ್ಮ ಶರೀರ ಏನಿರುತ್ತೋ ಜಗತ್ತಿನ ಕಲ್ಯಾಣದ ಬಗ್ಗೆ ಮಾಡುತ್ತಾನೇ ಇರುತ್ತದೆ. ನಾವು ಇದು ಸ್ವಲ್ಪ ಎಲ್ಲ ಅನುಭವಕ್ಕೆ ಬಂದಾಗ ಮಾತ್ರ ತಿಳಿಯುತ್ತದೆ. ನಾವು ಸುಮ್ಮನೆ ದಡಪಡ ಮಾಡಿ ಸಾಯುತ್ತೇವೆ. ಇದಕ್ಕಿಂತಲೂ ಸುಮ್ಮನೆ ಕುಳಿತಂತ ಜೀವಂತವಾಗಿರುವುದು ಯಾವಾಗಲೂ ಶ್ರೇಷ್ಠವಾಗಿದ್ದೇ ಶ್ರೇಷ್ಠರೇ. ಅದಕ್ಕೆ ಗುರುಗಳು ಹೇಳ್ತಿದ್ರು, ಸುಮ್ಮನೆ ಕೂಡಮ್ಮ, ಎಲ್ಲ ನಿನಗೆ ಗೋಚರ ಆಗುತ್ತೆ. ಎವ್ರಿಥಿಂಗ್ ವಿಲ್ ಅನ್ಫೋಲ್ಡ್ ಅಟ್ ಇಟ್ಸ್ ಓನ್ ಟೈಮ್. ದಟ್ ಟೈಮ್ ಯು ವಿಲ್ ಎಂಜಾಯ್ ದ್ಯಾಟ್. ಇದು ಹಿಂಗಾಯ್ತಾ ಇವತ್ತು, ಯು ಎವ್ರಿ ಟೈಮ್ ವಿಲ್ ಬಿ ಅಸ್ಟಾನಿಶ್ಡ್. ಏನಾದ್ರು ಒಂದು ಘಟನೆ ಆಯಿತು ಅಂದರೆ ಅದಕ್ಕೆ ಹಿಂಗಾಗ್ಬಿಡ್ತಾ, ಯೋಚನೆನೇ ಮಾಡಿರಲಿಲ್ವಲ್ಲ. ಅವಾಗ ಯೋಚನೆ ಮಾಡದಿದ್ದಾಗನೇ ಅನ್ಫೋಲ್ಡ್ ಏನಾಗುತ್ತೋ ಅದು ಸತ್ಯ ಇರುತ್ತೆ. ನಾವು ಹೊಡೆದಾಡಿ ಬಡ್ದಾಡಿ ಸಾಯ್ತಾ ಇರ್ತೀವಿ ಬೆಳಗ್ಗಿಂದ ಸಂಜೆ ತನಕ. ನಾಳೆ ಹಿಂಗಾಗಬೇಕು, ನಾಳೆದು ಹಂಗಾಗಬೇಕು, ನಾನು ಯೋಚನೆ ಮಾಡಿದ್ದಾಗಬೇಕು. ಅದಾಗೋದಿಲ್ಲ. ನಾವು ದಡಪಡ್ತಾನೆ ಒಂದು ದಿವಸ ಹೀಗೆ ಸತ್ತು ಹೋಗ್ತೀವಿ. ಅದಕ್ಕೆ ಸಂತರ ಏನಂತಾರೆ, ನೀ ಸುಮ್ಮನೆ ಕೊಡು, ನೋಡ್ತಾ ಇರು, ಯು ವಾಚ್, ಬಿ ಎನ್ ಅಬ್ಸರ್ವರ್, ಸಾಕ್ಷಿ ಭಾವಾಗಿ ನೋಡು ಹೆಂಗೆ ಅನ್ಫೋಲ್ಡ್ ಆಗುತ್ತೆ ಅದರ್ ಡೇ ಅಂತ. ಅವಾಗ ಏನು ಆನಂದ ಇರುತ್ತೆ ಆ ವಿಷಯದಲ್ಲಿ ಅಂದರೆ ನೀವು ನೋಡಿದಾಗ, ಇದು ಹಿಂಗಾಗ್ಬಿಡ್ತಾ, ಇದು ಸಿಕ್ಬಿಡ್ತಾ, ಇದು ಗೊತ್ತಾಗ್ಬಿಡ್ತಾ ಅಂತ ನಮಗೆ ಯು ವಿಲ್ ಬಿ ಅಮೇಸ್ಡ್ ಟು ಸಿ ದ ಬ್ಯೂಟಿ ಆಫ್ ದ ವರ್ಲ್ಡ್. ಅದು ಸಂತರು ನಮಗೆ ಬಂದು ಎಚ್ಚರಗೊಳಿಸೋ. ಸಿ ದ ವರ್ಲ್ಡ್ ಈಸ್ ಸೋ ಬ್ಯೂಟಿಫುಲ್, ವೇರ್ ಯು ಆರ್ ಸ್ಟಕ್ ಇನ್ ಸ್ಟುಪಿಡ್ ಥಿಂಗ್ಸ್. ಸಂತರು ಆನಂದ ರೂಪವಾಗಿರುವುದರಿಂದ ಅವರ ಉಪದೇಶ ಅನುಸಾರ ನಾವು ನಡೆಯೋಣ. ಜನರಿಗೆ ಉಪದೇಶ ಮಾಡುವುದರಲ್ಲಿ ಸಂತರ ಉದ್ದೇಶವೂ ಒಂದೇ ಇರುತ್ತದೆ. ಅದೇನೆಂದರೆ, ಯಾವುದು ನನಗೆ ತಿಳಿದಿರುತ್ತದೆಯೋ ಜನರು ಕೂಡ ಅದನ್ನು ತಿಳಿದುಕೊಂಡು ಸುಖಿಯಾಗಬೇಕು. ಸಂತರು ತಮ್ಮ ಸ್ವಾರ್ಥಕ್ಕಾಗಿ ಹೇಳುವುದಿಲ್ಲ ಅಂದ ಮೇಲೆ ಅವರ ಉಪದೇಶವು ನಿರರ್ಥಕವೆಂದು ಹೇಗೆ ಹೇಳಲು ಬರುತ್ತದೆ? ಅವ್ರು ಏನು ಹೇಳ್ತಾರೆ, ಅವ್ರ ಸ್ವ ಅನುಭವದಿಂದ ಹೇಳಿರ್ತಾರೆ. ಅವರು ಅದನ್ನು ಪಡ್ಕೊಂಡು ಅವರು ಉದ್ಧಾರ ಆಗಿ ಅವರ ಆನಂದದಲ್ಲಿ ಮುಳುಗಿರ್ತಾರೆ. ಆನಂದ ಎಲ್ಲರಿಗೂ ಹಂಚಬೇಕು ಅನ್ನೋದೇ ಉದ್ದೇಶ ಇರ್ತಿದೆ. ಅದಕ್ಕೆ ಅವ್ರು ಹೇಳೋದು ನಿರರ್ಥಕ ಹೆಂಗಾಗತ್ತೆ, ಬೇಸ್ಲೆಸ್ ಇರೋದಿಲ್ಲ ಅವ್ರು ಮಾತಾಡೋದು. ಎವ್ರಿ ವರ್ಡ್ ಆಫ್ ಅಟರ್ಡ್ ಬೈ ಗುರು, ಸದ್ಗುರು, ಸಂತ, ಸತ್ಪುರುಷ ಈಸ್ ಅ ಪ್ರೇಷಿಯಸ್. ಇಟ್ಸ್ ಡೈರೆಕ್ಟ್ ಫ್ರಮ್ ದ ಗಾಡ್. ಅದನ್ನು ನಾವು ತಿಳ್ಕೊಳ್ಳೋದಿಲ್ಲ. ಏನು ಮಾಡೋದು, ನಮ್ಮ ಮೂರ್ಖತನ. ಪ್ರಪಂಚವು ದುಃಖಮಯವಿರುತ್ತದೆ ಎಂದು ತಿಳಿದ ಮೇಲೆ ಅದಕ್ಕಾಗಿ ಏನಾದರೂ ಉಪಾಯ ಮಾಡಲೇಬೇಕು. ಈ ಉಪಾಯವು ಸಂತರು ಬರೆದ ಗ್ರಂಥಗಳಿಂದ ತಿಳಿಯುತ್ತದೆ. ಆ ಗ್ರಂಥಗಳಲ್ಲಿ ಹೇಳಿದ್ದನ್ನೇ ನಾವು ಆಚರಣೆಯಲ್ಲಿ ತರಬೇಕು. ನೋಡಿ, ಪದೇ ಪದೇ ಎಲ್ಲ ಕಡೆಯೂ ಮಹಾರಾಜರು ಒಂದೇ ಶಬ್ದ ಬಳಕೆ ಮಾಡ್ತಾರೆ, ಆಚರಣೆ. ಆಚರಣೆ ಮೀನ್ಸ್ ಇಟ್ ಶುಡ್ ರಿಫ್ಲೆಕ್ಟ್ ಇನ್ ಯೋರ್ ಆ್ಯಕ್ಷನ್ಸ್. ವಾಟ್ ಈಸ್ ದ ಯೂಸ್ ಆಫ್ ಜಸ್ಟ್ ಸ್ಪೀಕಿಂಗ್ ದ ವರ್ಡ್ಸ್? ಶಬ್ದ ಪಾಂಡಿತ್ಯ ನನಗೆ ಗೊತ್ತು ಬಂದರೆ ಏನಿಲ್ಲ, ಬಾಯಿ ತೆಗೆದ್ರೆ ಸಾಕು, ಇದು ನನಗೆ ಗೊತ್ತು, ಅದು ನನಗೆ ಗೊತ್ತು. ಬಟ್ ಇಟ್ ಈಸ್ ನಾಟ್ ರಿಫ್ಲೆಕ್ಟಿಂಗ್ ಇನ್ ಯೋರ್ ಆ್ಯಕ್ಷನ್ಸ್. ಯು ಆರ್ ನಾಟ್ ಲವಿಂಗ್ ಎನಿಬಡಿ, ಯು ಆರ್ ಹೇಟಿಂಗ್ ಎವ್ರಿಬಡಿ. You have your own mind thinking, concept and opinion and judgments about everybody. ಇನ್ನೊಬ್ಬ ವ್ಯಕ್ತಿ ಪಾಪ ಮಾತಾಡ್ತಿಲ್ಲ, ಯಾಕೆ ಮಾತಾಡ್ತಿಲ್ಲ ಅವನು ಕೇಳಿದ್ದೀವ ನಾವು ಯಾವತ್ತಾದರೂ? ಇಲ್ಲ. ನಾವು ಬರ್ತೀವಿ, ನನಗಿದು ಗೊತ್ತು, ನನಗದು ಗೊತ್ತು, ಹಿಂಗಿದ್ದಾರ್ರಿ ಗೋಪಿಯವ್ರು, ಹಿಂಗಿದ್ದಾರ್ರಿ, ಹಂಗಿದ್ದಾರ್ರಿ. ಅರೆ ನೀನು ಹೆಂಗಿದ್ಯಾ ಫಸ್ಟ್ ನೋಡು. ಇನ್ನೊಬ್ಬ ವ್ಯಕ್ತಿನ ಭಾವಯುಕ್ತವಾಗಿ ನಿನಗೆ ಮಾತಾಡ್ಸ್ಲಿಕ್ಕೆ ಬರೋದಿಲ್ಲ. ಗೋಪಿಯವರು ವಿರಹ ತೊಗೊಂಡು ಏನು ಮಾಡಬೇಕಾಗಿದೆ, ಕೆಲಸ ಇಲ್ಲ. ಇನ್ನೊಬ್ಬರ ಬಗ್ಗೆ ನಮಗೆ ಸಹನೆ ಇಲ್ಲ, ಟಾಲರೆನ್ಸ್ ಇಲ್ಲ, ಪ್ರೇಮ ಇಲ್ಲ, ಏನೂ ಇಲ್ಲ, ಸುಳ್ಳೆ ಮಾತಾಡೋದು ಬಂದು. ನಮಗೆಲ್ಲ ಪಾಂಡಿತ್ಯ ಉಂಟು, ಅವ್ರನ್ನೇನು ಮಾತಾಡ್ಸೋದು? ಎಲ್ಲಿದೆ ನಿಮ್ಮಲ್ಲಿ ಏಕೋಭಾವ? ಎಲ್ಲೂ ಇಲ್ಲ ಏಕೋಭಾವ. ನಾವು ಸುಮ್ಮನೆ ನಮಗೆಲ್ಲ ಗೊತ್ತಿದೆ. ಏನು ಗೊತ್ತಿದೆ? ಮಣ್ಣು, ಎಂಥದ್ದು ಗೊತ್ತಿಲ್ಲ. ಓದಿದ್ರನ್ನು ಆಚರಣೆಯಲ್ಲಿ ತರಬೇಕು. ಪರಸ್ಪರ ಪ್ರೇಮ ಇಲ್ಲ, ಏನೂ ಇಲ್ಲ. ಇನ್ನು ದೊಡ್ಡ ದೊಡ್ಡ ಮಾತಾಡೋದು, ಜ್ಞಾನದ ಮಾತು, ಅದು ಭಕ್ತಿ ವೀಣೆ ಬೋಳ್ಣೆ ಅಂತ, ಭಕ್ತಿ ಪ್ರೇಮ ಸುಖ ಅದು ಇದು ಮಾತಾಡೋದು. ಏಕೋಭಾವ ಇಲ್ಲ, ಇನ್ನೊಬ್ಬರ ಮೇಲೆ ಪ್ರೇಮ ಮಾಡಲಿಕ್ಕೆ ಬರೋದಿಲ್ಲ ನಮಗೆ. ಏನು ಉಪಯೋಗ? ಯಾವ ಸಂತರ ಗ್ರಂಥಗಳನ್ನು ನಾವು ಓದುತ್ತೇವೆಯೋ ಆ ಸಂತರ ಕೃಪೆ ಆಗದ ಹೊರತು ಅದು ಸರಿಯಾಗಿ ತಿಳಿಯುವುದಿಲ್ಲ. ಯಾರ ಮೇಲೆ ಅವರ ಕೃಪೆ ಆಗಿರುತ್ತದೆಯೋ ಅವರಲ್ಲಿ ಪಾಂಡಿತ್ಯವಿಲ್ಲದಿದ್ದರೂ ಆ ಗ್ರಂಥಗಳ ಅರ್ಥವು ಸಹಜವಾಗಿ ಹಾಗೂ ಸ್ಪಷ್ಟವಾಗಿ ತಿಳಿಯುತ್ತದೆ. ಪಂಡಿತರು ಕಲ್ಪನೆಯಿಂದ
ಸತ್ಯ ಸ್ವರೂಪದ ವರ್ಣನೆ ಮಾಡುತ್ತಾರೆ. ಆದರೆ ಸಂತರು ಮಾತ್ರ ನಿಶ್ಚಯದಿಂದ ಹಾಗೂ ಅನುಭವದಿಂದ ಅದರ ಸ್ವರೂಪವು ಏನೆಂಬುದನ್ನು ಸ್ಪಷ್ಟವಾಗಿ ಹೇಳುತ್ತಾರೆ. ಸಂತರು ಸ್ವ ಅನುಭವದಿಂದ ಮಾತಾಡ್ತಾರೆ, ಪಂಡಿತರು ಶಬ್ದ ಪಾಂಡಿತ್ಯದಿಂದ ಮಾತಾಡ್ತಾರೆ. ಅದು ಮೇಲ್ಮೇಲಿಂದಿರುತ್ತೆ, ಅನುಭವದ ಮಾತು ಇರುವುದಿಲ್ಲ. ಇಂದಿನ ಬೋಧವಚನ ಸಂತರ ಆಜ್ಞೆಯನ್ನು ಪಾಲಿಸದೆಂದರೆ ಸಂತ ಸೇವೆಯೇ ಆಗಿರುತ್ತದೆ. ಅವರ ಆಜ್ಞೆಯನ್ನು ಪಾಲಿಸುವುದೇ ಅವ್ರ ಸೇವೆ ಆಗಿರುತ್ತದೆ. ಬಾಹ್ಯವಾಗಿ ನಾವೇನು ಮಾಡ್ತೀವೋ ಅದು ಲಿಮಿಟೆಡ್ ಇರುತ್ತೆ. ನಮಗೆ ಹೋಗೋಕ್ಕಾಗಲಿಲ್ಲ, ಗುರುಗಳು ಭೇಟಿಯಾದರೂ ಆಗಲಿಲ್ಲ, ಆ ಸೇವೆಯಿಂದ ವಂಚಿತ ಆಗ್ಬೋದು. ಆದರೆ ಅವರ ಆಜ್ಞಾ ಪಾಲನೆಯನ್ನು ಮಾಡೋದು, ಅವ್ರು ಕೊಟ್ಟಿದ್ದ ಸಾಧನೆಯನ್ನು ಸದೋದಿತ ಮಾಡೋದು, ನಾಮಸ್ಮರಣೆ ಮಾಡೋದು, ಗ್ರಂಥ ವಾಚನೆ ಮಾಡೋದು, ಧ್ಯಾನ ಮಾಡೋದು, ಇವೆಲ್ಲವೂ ನಾವು ಸದೋದಿತ ನಾವು ಎಲ್ಲಿ ಇರ್ತೀವೋ ಅಲ್ಲಿ ಮಾಡಬಹುದು. ಹಾಗಾಗಿ ಅವರ ಆಜ್ಞೆ ಪಾಲನೆ ಮಾಡುವುದೇ ಅವರು ನಿಜವಾದ ಸೇವೆ ಆಗಿರುತ್ತದೆ. ಸಂತ ಪಾದ ಅಲ್ಲ, ಸಂತ ಪದವನ್ನು ಪೂಜಿಸುವುದು. ಪದಗಳು ಅಂದರೆ ಅವ್ರು ಹೇಳಿದ್ದ ಶಬ್ದಗಳನ್ನು ಧ್ಯಾನ ಮಾಡೋದೇ ನಿಜವಾದ ಸೇವೆ ಆಗಿರುತ್ತದೆ. ಆ ಸೇವೆಯು ನಾವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳುತ್ತಾ ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.